ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಅತ್ಯಂತ ಸುಕ್ಷೇತ್ರ ಸ್ಥಳ ಪಾಪನಾಶ. ಈ ಪಾಪನಾಶ ದೇವಸ್ಥಾನದ ಅಭಿವೃದ್ಧಿಗಾಗಿ ಕಳೆದ 2024 ಮಾರ್ಚ್ 7ನೇ ತಾರೀಕಿನಂದು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ವರ್ಚುವಲ್ ಮುಖಾಂತರ ಪ್ರಸಾದ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದ ಪ್ರಸಾದ ಯೋಜನೆಯಡಿಯಲ್ಲಿ 22.41 ಕೋಟಿ ಕಾಮಗಾರಿಯ ದೇವಸ್ಥಾನದ ಕಾಮಗಾರಿಯ ಜೀರ್ಣೋದ್ಧಾರದ ಶಂಕುಸ್ಥಾಪನೆಯನ್ನ ಈಗಾಗಲೇ ಆದರಣೀಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ನಾಳೆ ಮತ್ತೆ ಬೀದರ್ ಜಿಲ್ಲೆಯ ಲೋಕಸಭಾ ಸದಸ್ಯರು ಮತ್ತು ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಶಂಕುಸ್ಥಾಪನೆ ಮಾಡತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಇದು ಈ ಕಾರಣಕ್ಕಾಗಿ ನಾನು ಇದನ್ನ ಖಂಡನೆಯನ್ನು ಮಾಡ್ತೇನೆ. ಏಕೆಂದರೆ ಈಗಾಗಲೇ ಆ ಶಂಕುಸ್ಥಾಪನೆ ಕೆಲಸವನ್ನ ಪ್ರಧಾನಮಂತ್ರಿಗಳು ನೆರವೇರಿಸಿದ್ದಾರೆ. ನೀವೇನಾದರೂ ಜೀರ್ಣೋದ್ಧಾರ ಮಾಡಬೇಕು, ಪಾಪನಾಶ ದೇವಸ್ಥಾನ ಅಭಿವೃದ್ಧಿಯನ್ನು ಪಡಿಸಬೇಕಾದ್ರೆ ನಿಮ್ಮದೇ ಸರ್ಕಾರ ಇದೆ. ನೀವೊಂದು 10-20 ಕೋಟಿ ತಾವು ಕೂಡ್ರಿ, ಆ ಮಂದಿರಕ್ಕಾಗಿ, ಪಾಪನಾಶ ಮಂದಿರಕ್ಕಾಗಿ ತಾವು ಅನುದಾನವನ್ನ ತಂದು ತಾವೇ ಶಂಕುಸ್ಥಾಪನೆ ಮಾಡ್ರಿ, ತಾವೇ ಭೂಮಿ ಪೂಜೆ ಮಾಡ್ರಿ, ನಮ್ದೇನು ತಕರಾರಿಲ್ಲ. ಈಗಾಗಲೇ ಒಂದ್ಸಲ ಮಾಡಿ ಮುಗಿಸಿದ್ದನ್ನ, ಕಾಮಗಾರಿ ಪ್ರಾರಂಭಗೊಂಡಂಥದ್ದು ಮತ್ತೆ ಪುನಃ ಮಾಡ್ತಕ್ಕಂಥದ್ದನ್ನ ನಾನು ಲೋಕಸಭಾ ಸದಸ್ಯರ ನಡೆ, ಕಾಂಗ್ರೆಸ್ ಸರ್ಕಾರಿನ ನಡೆಯನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ.